ಮತ್ತೊಂದು ಕಡೆ ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿಗೆ ಇಡಿ ಸಮನ್ಸ್ ಕೊಟ್ಟಿರುವಂತಹ ವಿಚಾರವಾಗಿ ಆ ಇಡಿ ಸಮನ್ಸ್ ರದ್ದು ಕೋರಿ ಸಿಎಂ ಪತ್ನಿ ಪಾರ್ವತಿ ಅವರು ಅರ್ಜಿಯನ್ನ ಸಲ್ಲಿಸಿದ್ರಲ್ಲ, ಅದು ಕೆಲವೇ ಕ್ಷಣಗಳಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಾಗಿನ ವಿಚಾರಣೆ ನಡೆದು ಇವತ್ತಿನ ತನಕ ಒಂದು ಆದೇಶವನ್ನ ಹೊರಡಿಸಲಾಗಿತ್ತು. ಅಂತ ಅಂದ್ರೆ ಸದ್ಯದ ಮಟ್ಟಿಗೆ ತಾತ್ಕಾಲಿಕ ತಡೆಯಾಜ್ಞೆಯನ್ನ ನೀಡಲಾಗಿತ್ತು. ಇವತ್ತಿನ ತನಕ ವಿಚಾರಣೆಯಿಂದ ತಡೆಯಾಜ್ಞೆಯನ್ನ ನೀಡಲಾಗಿತ್ತು. ಕೇವಲ ಸಿದ್ದರಾಮಯ್ಯನವರ ಪತ್ನಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಅಲ್ಲ, ಸಚಿವ ಭೈರತಿ ಸುರೇಶ್ ಅವರಿಗೂ ಕೂಡ ಸಂಬಂಧಪಟ್ಟ ಹಾಗೆ ಅರ್ಜಿಯಲ್ಲಿ ಅವ್ರೇನು ಉಲ್ಲೇಖ ಮಾಡಿದ್ರು ಇದನ್ನ ರದ್ದುಪಡಿಸಬೇಕಂತ ಅವರಿಗೂ ಕೂಡ ಒಂದು ತಾತ್ಕಾಲಿಕ ರಿಲೀಫ್ ಸಿಕ್ಕಿತ್ತು. ಇವತ್ತು ಅರ್ಜಿಯ ವಿಚಾರಣೆ ನಡೀತಾ ಇದೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಇವತ್ತಿಗೆ ಆ ಅವಧಿ ಇದ್ದಂಥದ್ದು, ಆ ಅವಧಿ ಮುಕ್ತಾಯ ಆಗಿದೆ, ತಡೆಯಾಜ್ಞೆಯ ಅವಧಿ ಅಂತ್ಯ ಆಗಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಪತ್ನಿ ಹಾಗೆ ಭೈರತಿ ಸುರೇಶ್ ಅವರಿಗೆ ಸಂಬಂಧಪಟ್ಟಾಗಿನ ಅರ್ಜಿ ವಿಚಾರಣೆ ಮತ್ತೆ ನಡೆಯುತ್ತೆ. ಈಗ ಆಲ್ರೆಡಿ ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಇಡಿ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗಿನ ತನಿಖೆಯನ್ನ ನಡೆಸ್ತಾ ಇದೆ. ಇದರ ನಡುವೆ ಲೋಕಾಯುಕ್ತ ತನಿಖೆ ಕೂಡ ನಡೀತಾ ಇರುವಂತಹ ಕಾರಣಕ್ಕಾಗಿ ಹೇಳಿಕೆಗಳನ್ನ ಪಡೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಒಂದು ರಿಲೀಫ್ ಅನ್ನ ಕೊಟ್ಟಿತ್ತು. ಈಗ ಒಂದು ತನಿಖೆ ಆಲ್ರೆಡಿ ನಡೀತಾ ಇರುವಂತ ಕಾರಣಕ್ಕಾಗಿ ಈಗ ಮತ್ತೆ ಇಡಿ ಪಡೆಯುವಂತ ಸ್ಟೇಟ್ಮೆಂಟ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ತಡೆಯಾಜ್ಞೆಯನ್ನ ನೀಡಲಾಗಿತ್ತು. ಬಟ್ ಇವತ್ತು ಅದಕ್ಕೆ ಸಂಬಂಧಪಟ್ಟಾಗಿನ ಮತ್ತೆ ವಿಚಾರಣೆಯನ್ನ ನಡೆಯುತ್ತೆ. ಇದು ತಾತ್ಕಾಲಿಕ ತಡೆಯಾಜ್ಞೆ ಸಿಕ್ಕಿದ್ದಂಥದ್ದು ಇವತ್ತಿನ ತನಕ. ರಮೇಶ್, ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ. ರಮೇಶ್, ಈಗ ಇಡಿ ಕೊಟ್ಟಂತ ಸಮನ್ಸ್ ವಿಚಾರವಾಗಿ ಒಂದು ತಾತ್ಕಾಲಿಕ ರಿಲೀಫ್ ಇಲ್ಲಿ ತನಕ ಇದ್ದಂಥದ್ದು. ಈಗ ಇನ್ನೊಂದ್ ಕಡೆ ಲೋಕಾಯುಕ್ತ ವರದಿ ಕೂಡ ಸಲ್ಲಿಕೆ ಅಂತಿಮ ಹಂತದಲ್ಲಿದೆ, ಬಹುಶಃ ನಾಳೆ ನಾಡ್ದಂಗೆ ಸಲ್ಲಿಕೆ ಆಗ್ಬೋದು ಅನ್ನುವಂಥದ್ದು ಎಲ್ಲ ವಿಚಾರ ಇದೆ. ಅದರ ನಡುವೆ ಇವತ್ತು ನಡೆಯುವಂತ ವಿಚಾರವಾಗಿ ಅದೇನಾದ್ರು ಇಂಪ್ಯಾಕ್ಟ್ ಆಗುತ್ತಾ ಅಥವಾ ಇದನ್ನು ಸಪರೇಟ್ ಆಗಿ ಕನ್ಸಿಡರ್ ಮಾಡಿ ಏನಾಗಬಹುದು ಅಂತ ಹೇಳಿ ರಮೇಶ್? ಮಲ್ತೇಶ್, ಎರಡು ಪ್ರತ್ಯೇಕ ಅರ್ಜಿಗಳನ್ನು ಇವರು ಭೈರತಿ ಸುರೇಶ್ ಮತ್ತು ಸಿಎಂ ಪತ್ನಿ ಪಾರ್ವತಿ ಅವರು ಕೂಡ ಸಲ್ಲಿಸಿದ್ದಾರೆ. ಇದರಲ್ಲಿ ಭೈರತಿ ಸುರೇಶ್ ಅವರ ವಾದ ಏನಂತಂದರೆ, ತಮ್ಮ ವಿರುದ್ಧ ಯಾವುದೇ ಪ್ರೆಡಿಕೇಟ್ ಅಫೆನ್ಸ್ ಇಲ್ಲ, ಅಂದರೆ ತಮ್ಮ ವಿರುದ್ಧ ಯಾವುದೇ FIR ಆಗಿಲ್ಲ, ಹೀಗಾಗಿ ಇಡಿಗೆ ತನ್ನ ವಿರುದ್ಧ ತನಿಖೆ ಮಾಡುವಂಥ ವ್ಯಾಪ್ತಿನೇ ಇಲ್ಲ, ಅಧಿಕಾರ ವ್ಯಾಪ್ತಿ ಇಲ್ಲ, ಹೀಗಾಗಿ ತಮ್ಮ ವಿರುದ್ಧದ ಸಮನ್ಸನ್ನು ರದ್ದುಪಡಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದಾರೆ. ಹೀಗಾಗಿ ಹೈಕೋರ್ಟ್ ಈಗ ಅದಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಅದೇ ರೀತಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ವಾದ ಏನಂತಂದರೆ, ಈಗ ತಮ್ಮ ವಿರುದ್ಧ ಏನು ನಟೇಶ್ ಅವರ ಹೇಳಿಕೆ ಆಧಾರದ ಮೇಲೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ, ಆದರೆ ನಟೇಶ್ ಅವರ ಹೇಳಿಕೆಯನ್ನೇ ಹೈಕೋರ್ಟ್ ಮತ್ತೊಂದು ಪೀಠ ರದ್ದುಪಡಿಸಿದೆ. ಹೀಗಾಗಿ ತಮ್ಮ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ, ಹೀಗಾಗಿ ತಮ್ಮ ಸಮನ್ಸ್ಗೆ ತಡೆಯಾಜ್ಞೆಯನ್ನು ಕೊಡಬೇಕು ಅಂತೇಳಿ ಮನವಿ ಮಾಡ್ತಿದ್ದಾರೆ. ಯಾವುದೇ ಅಂದರೆ ಈ ಅಕ್ರಮ ಹಣ ಸಂದಾಯ ಏನಾಗಿದೆ ಅದು ಯಾವುದೂ ಆಗಿಲ್ಲ, ಅಕ್ರಮ ಹಣ ವರ್ಗಾವಣೆ ಆಗಿಲ್ಲ, ಹೀಗಾಗಿ ಪ್ರೊಸೀಡ್ಸ್ ಆಫ್ ಕ್ರೈಮ್ ಇಲ್ಲದೆ ಇರೋದ್ರಿಂದ ತಮ್ಮ ವಿರುದ್ಧದ ಕೇಸ್ಗೆ ತಡೆ ಕೊಡಬೇಕು, ಸಮನ್ಸನ್ನೇ ರದ್ದುಪಡಿಸಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದಾರೆ. ಹೀಗಾಗಿ ಹೈಕೋರ್ಟ್ ಈಗ ಅದೆಲ್ಲವನ್ನು ಕೂಡ ಎಕ್ಸಾಮಿನ್ ಮಾಡಿ ಒಂದು ಆದೇಶವನ್ನು ಕೊಡಬೇಕಾಗುತ್ತೆ. ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಾದ ಮಂಡನೆ ನಡೆಯುವಂಥ ಸಾಧ್ಯತೆ ಇದೆ. ಜೊತೆಗೆ ಇಡಿಗೆ ಕೂಡ ನೋಟಿಸನ್ನು ಕೊಟ್ಟಿರೋದ್ರಿಂದ ಹೈಕೋರ್ಟ್ ಇಡಿ ವಾದ ಏನು ಇದಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನು ಕೂಡ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಬಹುದು. ಮಲ್ತೇಶ್, ಥ್ಯಾಂಕ್ ಯು ರಮೇಶ್.